ಕ್ರಿಮಿನಲ್ಗಳ ಕ್ರೈಮ್ ಲೋಕಕ್ಕೆ ಸ್ವಾಗತ. ನಾನು ಸ್ವಾಮಿ ಮುತ್ತೂರು. ಲಾಂಗ್ ಹಿಡಿದ್ರೆ ಮುಗೀತು ಕಣ್ರಿ. ಅವರ ಸಾವು ಕೂಡ ಲಾಂಗು ಮಚ್ಚಲ್ಲೇ ಬರೆದಿರುತ್ತೆ ಅನ್ನೋದು ಪಾತಕ ಲೋಕದ ನಿಯಮ. ಕೆಲವರು ಶೋಕಿಗಾಗಿ ರೌಡಿಸಂಗೆ ಕಾಲಿಟ್ರೆ, ಮತ್ತೆ ಕೆಲವರು ಹಣಕ್ಕಾಗಿ ಎಂಟ್ರಿ ಕೊಡ್ತಾರೆ. ಆದ್ರೆ ಇಲ್ಲೊಬ್ಬ ಪೊಲೀಸಪ್ಪನ ಮಗ ಸಣ್ಣದೊಂದು ಕಾರಣಕ್ಕೆ ಒಂದು ಕೊಲೆ ಮಾಡಿ ರೌಡಿ ಅನ್ನಿಸ್ಕೊಳ್ತಾನೆ. ಈಗದೇ ರೌಡಿಯ ಹೆಣ ಬಿದ್ದಿದೆ. ಇದೆ ಇವತ್ತಿನ ಸ್ಕೆಚ್, ಅಣ್ಣನ ಸೇಡು. ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಉನ್ನ ಗಿಡಪುರ ಗಲ್ಲಿ ಸುತ್ತು ಮುಂದೆ ಬಂದ್ರೆ ಮತ್ತೆ ಎದ್ದು ಬಿಡಬೇಡ ಉನ್ನ ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಉನ್ನ ಗಿಡಪುರ ಗಲ್ಲಿ ಸುತ್ತು ಮುಂದೆ ಬಂದ್ರೆ ಮತ್ತೆ ಎದ್ದು ಬಿಡಬೇಡ ಉನ್ನ. ಸ್ಯಾಂಡಲ್ವುಡ್ನಲ್ಲಿ ಓಂ, ಕರಿಯ, ಜೋಗಿ ಅಂತ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ಬಿಟ್ಟಿದೆ. ಕಾರಣ ಸಿನಿಮಾಗಳಲ್ಲಿ ದರ್ಶನ್, ಶಿವಣ್ಣ ಲಾಂಗ್ ಹಿಡಿಯೋ ಸ್ಟೈಲು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರೌಡಿಸಂನ ನೈಜ ಕಥೆಗಳು. ರೌಡಿಸಂ ಸಿನಿಮಾ ಮಾಡೋ ನಿರ್ದೇಶಕರು ಮನರಂಜನೆಗೋಸ್ಕರ ಡಿಫ್ರೆಂಟ್ ಆಗಿ ಲಾಂಗ್ ಹಿಡಿಯೋದನ್ನ ತೋರಿಸ್ತಾರೆ, ಫೈಟ್ ಮಾಡೋದನ್ನ ತೋರಿಸ್ತಾರೆ. ಹಾಗೆ ಸಿನಿಮಾ ಕೊನೆಯಲ್ಲಿ ರೌಡಿಸಂ ಸಹವಾಸ ಮಾಡಬೇಡಿ ಅನ್ನೋ ಸಂದೇಶ ಕೊಡ್ತಾರೆ. ಆದ್ರೆ ಯಾರು ಕಡೆ ಸಂದೇಶವನ್ನ ಅನುಸರಿಸುವುದಿಲ್ಲ. ತಮ್ಮ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಬೇಕು, ಸೇಡಿಗೆ ಸೇಡ್ ಕಾರಬೇಕು, ಮೊಯ್ಯಿಗೆ ಮೊಯ್ ತೀರಿಸಬೇಕು ಅಂತ ಲಾಂಗು ಮಚ್ ಹಿಡಿದು ಬೀದಿಗಿಳಿದು ಬಿಡ್ತಾರೆ. ಬೆಂಗಳೂರಿನ ವೈಕೋ ಲೇಔಟ್ ಪೊಲೀಸರು ನಿನ್ನೆ 6 ಮಂದಿ ಪಾತಕಿಗಳನ್ನ ಅರೆಸ್ಟ್ ಮಾಡಿದ್ರು. ಅವರ ಹೆಸರು ಶಂಕರ್, ವಿನೋದ್, ಸುಧಾಕರ್, ಭರತ್ ಮತ್ತು ಸಾಯಿನಾಥ್ ಹಾಗೂ ಪ್ರಕಾಶ್. ತೃಪ್ತಿ ಬಾರ್ ಅಂತ ಆ ಜಾಗದಲ್ಲಿ ಸುನಿಲ್ ಎಂಬಾತನ ಯಾರೋ ಅಪರಿಚಿತರು ಬಂದು ಮಾರಕಾಸ್ತ್ರಗಳಿಂದ ಹೊಡೆದು ಹಲ್ಲೆ ಮಾಡಿ ಒಂದು ರಾತ್ರಿ ಆತನ ಇಮಿಡಿಯೇಟ್ಲಿ ಆಸ್ಪತ್ರೆ ಕರ್ಕೊಂಡೋಗಿದ್ರು. ಆಸ್ಪತ್ರೆಯಲ್ಲಿ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ರು. ಕಳೆದ 10ನೇ ತಾರೀಕು ಶನಿವಾರ ಕಣ್ರಿ. ಸುಮಾರು ರಾತ್ರಿ 8:30 ಗಂಟೆ ಇರಬೇಕು. ಬೆಂಗಳೂರಿನ ಸದ್ದುಗುಂಟೆ ಪಾಳ್ಯದಲ್ಲಿರುವ ತೃಪ್ತಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಈ 6 ಮಂದಿ ಪಾತಕಿಗಳು ಎಂಟ್ರಿ ಕೊಡ್ತಾರೆ. ಹಾಗೆ ಎಂಟ್ರಿ ಕೊಟ್ಟವರೇ ಆ ಬಾರ್ನಲ್ಲಿ ಕುಳಿತಿದ್ದ ಸುನಿಲ್ ಎಂಬಾತನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡ್ತಾರೆ. ಮೂವತ್ತೊಂದು ವರ್ಷ ವಯಸ್ಸಿನ ಸುನೀಲ ಬೆಂಗಳೂರಿನ ಆಡುಗೋಡಿ ನಿವಾಸಿ. ತಂದೆ ಹೆಡ್ ಕಾನ್ಸ್ಟೇಬಲ್ ಆಗಿ ಅದೇ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಒಬ್ಬ ಪೊಲೀಸಪ್ಪನ ಮಗನನ್ನೇ ಬರ್ಬರವಾಗಿ ಕೊಲೆ ಮಾಡಿದ್ರು ಅಂದ್ರೆ ಇನ್ನೆಂತ ಆಕ್ರೋಶ, ಇನ್ನೆಂತ ಸೇಡಿತ್ತು ಅನ್ನೋದನ್ನ ಯೋಚನೆ ಮಾಡಿ. ಸುನಿಲ್ನನ್ನ ಕೊಲೆ ಮಾಡಿದ ಈ ಪಾತಕಿಗಳು 10 ದಿನಗಳ ನಂತರ ಪೊಲೀಸರ ಬಲೆಗೆ ಬಿದ್ದಿದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ತೃಪ್ತಿ ಬಾರ್ನಲ್ಲಿ ಸುನೀಲನ ಮೇಲೆ ಅಟ್ಯಾಕ್ ನಡೆದದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ, ಕೇಳಿ. ಶನಿವಾರ ಸಂಜೆ ತೃಪ್ತಿ ಬಾರ್ನಲ್ಲಿ ಸಾಕಷ್ಟು ಮಂದಿ ಕಸ್ಟಮರ್ಗಳಿರ್ತಾರೆ. ಹಾಗೆ ಸುನೀಲ ಕೂಡ ಅಲ್ಲಿಗೆ ಬರ್ತಾನೆ. ಸುಮಾರು 8:30 ಸಮಯ. ಪ್ರಕಾಶ್ ಒಬ್ಬನನ್ನ ಬಿಟ್ಟು ಉಳಿದ 5 ಜನ ಇದೇ ಆಟೋದಲ್ಲಿ ತೃಪ್ತಿ ಬಾರ್ಗೆ ಎಂಟ್ರಿ ಕೊಡ್ತಾರೆ. ಬಾರ್ನೊಳಗೆ ಎಂಟ್ರಿ ಕೊಡಬೇಕಾದ್ರೆ ಸಹಜವಾಗಿ ಬರ್ತಾರೆ. ಆದ್ರೆ ಒಳ ಬಂದ 10 ನಿಮಿಷದಲ್ಲಿ ಸೊಂಟದಲ್ಲಿ ಮತ್ತು ಹಿಂಬದಿಯಲ್ಲಿ ಇಟ್ಟಿದ್ದ ಲಾಂಗ್ಗಳನ್ನ ತೆಗೆದು ಸಿಕ್ಕ ಕಡೆ ಹಲ್ಲೆ ಮಾಡ್ತಾರೆ. ಇನ್ನು ಮೂಲೆಯೊಂದರ ಟೇಬಲ್ನಲ್ಲಿ ಕುಳಿತಿದ್ದ ಸುನೀಲ ಇವರನ್ನ ಕಂಡು ತಪ್ಪಿಸಿಕೊಳ್ಳಲು ಮುಂದಾಗ್ತಾನೆ. ಆದ್ರೆ ಈ ಪಾತಕಿಗಳು ಅವನನ್ನ ಸುತ್ತುವರೆದು ಮರಸು ಇಚ್ಚೆ ಹಲ್ಲೆ ಮಾಡಿ
ಭೀಕರವಾಗಿ ಕೊಂದು ಬಿಡ್ತಾರೆ. ನೀವು ನಂಬಲ್ಲ ಕಣೆ, ಅವತ್ತು ನಡೆದ ಗಲಾಟೆಗೆ ಇಡೀ ಸತ್ತುಗುಂಟೆ ಪಾಳ್ಯದ ಜನ ತಂಡ ಹೊಡೆದು ಹೋಗಿದ್ರು. ಮನೆಯಿಂದ ಹೊರಬರೋದಕ್ಕೆ ಭಯಪಡ್ತಿದ್ರು. ಹಾಗೆ ತೃಪ್ತಿ ಬಾರ್ ಮುಂದೆ ರಕ್ತದ ಓಕುಳಿಯೇ ಹರಿದು ಹೋಗಿತ್ತು. ಸುನೀಲನ ಕೊಲೆ ನಡೆದಿರೋ ವಿಷಯ ಜಗಜ್ಜಾಹಿರವಾಗ್ತಿದ್ದೇ ತಡ ಸ್ಥಳೀಯ ಕಾರ್ಪೊರೇಟರ್ ಮಂಜುನಾಥ್ ಮತ್ತು ಮೈಕೋ ಲೇಔಟ್ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ. ಇನ್ನು ಸುನೀಲ ತಾಯಿ ಕೊಟ್ಟ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸ್ತಾರೆ. 10 ದಿನಗಳ ಕಾಲ ನಡೆದ ಕಾರ್ಯಾಚರಣೆಯಲ್ಲಿ ಕೊನೆಗೂ ಈ 6 ಮಂದಿ ಪಾತಕಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಸುನೀಲನನ್ನ ಕೊಲೆ ಮಾಡಿದ್ಯಾಕೆ? ಪೊಲೀಸಪ್ಪನ ಮಗ ಅವರ ಟಾರ್ಗೆಟ್ ಆಗಿದ್ಯಾಕೆ? ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತೀನಿ ಸಣ್ಣ ಬ್ರೇಕ್ ನಂತರ. ಪೊಲೀಸಪ್ಪನ ಮಗನಾಗಿದ್ದ ಸುನೀಲ ಒಬ್ಬ ರೌಡಿ ಶೀಟರ್ ಕಣ್ರಿ. 2011ರಲ್ಲಿ ನಡೆದ ಕೊಲೆಯೊಂದರಲ್ಲಿ ಜೈಲು ಸೇರಿದ್ದವನು 4 ತಿಂಗಳ ಹಿಂದೆ ಅಷ್ಟೇ ಹೊರಗಡೆ ಬಂದು ತನ್ನ ಪಾಡಿಗೆ ತಾನಿದ್ದ. ಆದರೆ ತಮ್ಮನ ಕೊಲೆಗೆ ಸೇಡು ಕಾರಲು ಕಾಯ್ತಿದ್ದ ಅಣ್ಣ ಸುನೀಲನ ಕಥೆಯನ್ನೇ ಮುಗಿಸಿಬಿಟ್ಟ. ಬಾರ್ನಲ್ಲಿ ಕೊಲೆಯಾದ ಸುನೀಲ ಒಬ್ಬ ರೌಡಿ ಶೀಟರ್. 2011ರಲ್ಲಿ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೃಷ್ಣ ಎಂಬಾತನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದ ಹಂತಕ ಈತ. ಎರಡು 2011ರಲ್ಲಿ ಏನೀಗ ಡಿಸೀಸ್ಡ್ ಸುನೀಲ್ ಇದ್ದಾರೆ, ಅವರು ಮತ್ತೆ ಅವನ ಸಂಗಡಿಗರು ಸೇರಿ ಯಾವುದೋ ಒಂದು ಕಾರಣಕ್ಕೆ ಒಬ್ಬ ಕೃಷ್ಣ ಎಂಬಾತನನ್ನ ಮರ್ಡರ್ ಮಾಡಿರ್ತಾರೆ. ಅದು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಪ್ರಕರಣ ದಾಖಲಾಗಿತ್ತು. ಡಾಗ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದ ಸುನೀಲ ಸ್ನೇಹಿತ ಡ್ಯಾನಿಯಲ್ ಜೊತೆ ಸೇರಿ ಕೃಷ್ಣನನ್ನ ಕೊಲೆ ಮಾಡಿ ಜೈಲು ಶಿಕ್ಷೆ ಅನುಭವಿಸಿದ್ದ. ಹಾಗೆ ಸುನೀಲ್ ಕೈಯಲ್ಲಿ ಕೊಲೆಯಾದ ಕೃಷ್ಣ, ಡ್ಯಾನಿಯಲ್ ಮತ್ತು ಸುನೀಲ ಮೂವರು ಒಂದು ಕಾಲದ ಸ್ನೇಹಿತರು. ಆದ್ರೆ ವೈಯಕ್ತಿಕ ಕಾರಣದಿಂದಾಗಿ ಕೃಷ್ಣನನ್ನ ಕೊಲೆ ಮಾಡಿಬಿಡ್ತಾನೆ. ಡಾಗ್ ಟ್ರೈನಿಂಗ್ ಮಾಡುವಂಥದ್ದನ್ನ ಒಂದು ಇದನ್ನ ಕೋರ್ಸ್ ಮಾಡಿಕೊಂಡು ಡಾಗ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸುನೀಲ್. ಅಂದರೆ ಕೃಷ್ಣ ಮತ್ತೆ ಈಗ ಏನು ಮರ್ಡರ್ ಆಗಿದೆ ಸುನೀಲ್ ಮತ್ತೆ ಡೇನಿಯಲ್ ಎಂಬಾತ ಇನ್ನೊಬ್ಬ ಆರೋಪಿ ಏನಿದ್ದಾನೆ, 3 ಜನ ಫ್ರೆಂಡ್ಸು. ಯಾವುದೊಂದು ಅವ್ರದ್ದು ಸಹ ಆ ಟೈಮಲ್ಲಿ ಯಾವುದೋ ಒಂದು ವೈಯಕ್ತಿಕ ಒಂದು ದ್ವೇಷದಿಂದ ಆಗಿದೆ. ಅಂದ ಹಾಗೆ ಸುನೀಲ್ ಕೈಯಲ್ಲಿ ಕೊಲೆಯಾದ ಕೃಷ್ಣ ಈ ಪ್ರಕಾಶನ ಸ್ವಂತ ತಮ್ಮ. ತಮ್ಮನನ್ನ ಕೊಂದವರನ್ನ ಜೀವಂತ ಬಿಡಬಾರದು, ಇವತ್ತಲ್ಲ ನಾಳೆ ಅವರನ್ನ ಕೊಂದು ಮುಗಿಸಬೇಕು ಅಂತ ಕೆಚ್ ಹಾಕಿದ್ದ ಪ್ರಕಾಶ ಜೈಲಿನಿಂದ ಬಿಡುಗಡೆಯಾಗಿದ್ದ ಸುನೀಲನ ಮೇಲೆ ಮಚ್ಚು ಮಸೀತಿರ್ತಾನೆ. ಸುನೀಲನ ಮುಖ ನೋಡಿದಾಗಲೆಲ್ಲ ಕೆಂಡ ಕಾರ್ತಿದ್ದ ಪ್ರಕಾಶ 1-2 ಬಾರಿ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಅವನ ಅದೃಷ್ಟ ಚೆನ್ನಾಗಿರುತ್ತೆ, ಪ್ರಕಾಶನ ಕೈಯಿಂದ ತಪ್ಪಿಸ್ಕೊಂಡಿರ್ತಾನೆ. ಏನೇ ಆದ್ರೂ ಸರಿ ಸುನೀಲನನ್ನ ಒಂದು ಮುಗಿಸಲೇಬೇಕು ಅಂತ ನಿರ್ಧಾರ ಮಾಡಿದ ಪ್ರಕಾಶ ಅವತ್ತು ತನ್ನ ಹುಡುಗರನ್ನ ಕರೆದು ಮನೆಯಲ್ಲಿ ಒಂದು ಮೀಟಿಂಗ್ ಮಾಡ್ತಾನೆ. ಹಾಗೆ 4 ತಿಂಗಳ ಹಿಂದೆ ಸುನೀಲನ ಮೇಲಿದ್ದ ಕೊಲೆ ಪ್ರಕರಣ ಸಾಕ್ಷ್ಯಾಧಾರ ಇಲ್ಲದೆ ನ್ಯಾಯಾಲಯದಲ್ಲಿ ಖುಲಾಸೆಯಾಗಿರುತ್ತೆ. 11ರಲ್ಲಿ ದಾಖಲಾಗಿ ಅದು ಇತ್ತೀಚೆಗೆ ಖುಲಾಸೆಯಾಗಿತ್ತು. 2011ನೇ ಕೇಸ್ನಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಕೃಷ್ಣ ಏನಿದ್ರು ಅವರ ಬ್ರದರ್ ಈತ, ಇವನು ಪ್ಲ್ಯಾನ್ ಮಾಡಿ ನನ್ನ ತಮ್ಮನಿಗೆ ಆ ಥರ ಬ್ರೂಟಲಾಗಿ ಆ ಟೈಮಲ್ಲಿ ಮರ್ಡರ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಇವನ್ನ ಉಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಹಲವಾರು ವರ್ಷಗಳಿಂದ ಯೋಚನೆ ಇದ್ದು ಅದನ್ನು ಈ ಟೈಮ್ನಲ್ಲಿ ಬಹಳಷ್ಟು ಸಲ ಪ್ರಯತ್ನ ಮಾಡಿದ್ರು ಅಂತ ಈಗ ತಿಳಿದು ಬಂದಿದೆ. ಯಾವಾಗ ನ್ಯಾಯಾಲಯದಲ್ಲಿ ಕೃಷ್ಣನ ಕೊಲೆ ಪ್ರಕರಣದಲ್ಲಿ ಸುನೀಲ ಬಚಾವಾಗ್ತಾನೋ ಆಗಲೇ ಪ್ರಕಾಶನ ಪಿತ್ತ ನೆತ್ತಿಗೇರೋದು, ಆಗಲೇ ಅಖಾಡಕ್ಕೆ ಸಜ್ಜಾಗೋದು.
ತಮ್ಮನನ್ನ ಕೊಂದವನು ರಾಜಾರೋಷವಾಗಿ ಓಡಾಡ್ತಿದ್ದಾನೆ. ನ್ಯಾಯಾಲಯ ಅವನಿಗೆ ಶಿಕ್ಷೆ ಕೊಟ್ಟಿಲ್ಲ. ನಾವವನನ್ನ ಬಿಡಬಾರದು ಅಂತ ಡಿಸೆಂಬರ್ 10ನೇ ತಾರೀಕು ಮಾರಕಾಸ್ತ್ರಗಳ ಸಮೇತ ತೃಪ್ತಿ ಬಾರ್ಗೆ ಎಂಟ್ರಿ ಕೊಟ್ಟ ಪ್ರಕಾಶ್ ಅಂಡ್ ಗ್ಯಾಂಗ್ ಸುನೀಲನನ್ನ ಬರ್ಬರವಾಗಿ ಹತ್ಯೆ ಮಾಡಿ ಸೇಡು ತೀರಿಸಿಕೊಂಡಿತ್ತು. ಸುನೀಲನನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ 6 ಮಂದಿಯ ಮೊಬೈಲ್ ಟ್ರ್ಯಾಕ್ ಮಾಡಿದ ಪೊಲೀಸರು ಬಿಡದಿ ಬಳಿ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಟ್ಟಾರೆ ತಮ್ಮನನ್ನ ಕೊಂದವನನ್ನ ಕೊಲೆ ಮಾಡಿ ಸೇಡು ತೀರಿಸಿಕೊಂಡ ಪ್ರಕಾಶ ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಿದ್ದಾನೆ. ಅದಕ್ಕೆ ನಾವು ಹೇಳಿದ್ದು ರೌಡಿಸಂ ಅನ್ನೋದು ಮಡಿಲಲ್ಲಿ ಕೆಂಡ ಕಟ್ಟಿಕೊಂಡ ಹಾಗೆ. ಇದು ಸುನೀಲನ ಕೊಲೆ ಪ್ರಕರಣದ ಕಥೆಯಾದ್ರೆ, ಇನ್ನು ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ ಒಬ್ಬನ ಬುರುಡೆ ಬಿಚ್ಚೋ ಹಾಗೆ ಹೊಡೆದಿದ್ದಾನೆ ಕಣ್ರಿ. ಆತ ಯಾರು ಅನ್ನೋದನ್ನ ಹೇಳ್ತೀವಿ ಸಣ್ಣ ಬ್ರೇಕ್ನ ನಂತರ. ಅಧಿಕಾರ ಅನ್ನೋದು ಏನು ಬೇಕಾದ್ರೂ ಮಾಡಿಸುತ್ತೆ ಅನ್ನೋದಕ್ಕೆ ನಾವೀಗ ತೋರಿಸೋ ಸ್ಟೋರಿ ಸಾಕ್ಷಿಯಾಗಿದೆ. ಹೇಗೆ ಅಂತೀರಾ? ನೀವೇ ನೋಡಿ. ಬೆಂಗಳೂರಿನ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಮುಂದೆ ಒಂದಷ್ಟು ಜನ ಒಬ್ಬನನ್ನ ಆಸ್ಪತ್ರೆಗೆ ಸೇರಿಸುವ ಪ್ರಯತ್ನ ಮಾಡ್ತಾ ಇದ್ರು. ಪೊಲೀಸರು ಆಸ್ಪತ್ರೆಗೆ ಹೋಗಪ್ಪ ಮೊದಲು, ಆಮೇಲೆ ಕಂಪ್ಲೇಂಟ್ ತಗೊಂಡ್ರಾಯ್ತು ಅಂತ ಹೇಳಿದ್ರು. ಅಲ್ಲಿದ್ದವರು ಮಾತ್ರ ಅದನ್ನ ಕೇಳೋದಕ್ಕೆ ತಯಾರಿರಲಿಲ್ಲ. ತಲೆ ಬುರುಡೆಯಲ್ಲಿ ರಕ್ತ ಸೋರ್ತಿದ್ರು. ಸ್ಟೇಷನ್ ಮುಂದೆ ನಿಂತಿರುವ ವ್ಯಕ್ತಿಯ ಹೆಸರು ಮತೀನ್ ಖಾನ್, ಬೆಂಗಳೂರಿನ ಚಾಮರಾಜಪೇಟೆ ಟಿಪ್ಪು ನಗರದ ನಿವಾಸಿ. ಜೆಡಿಎಸ್ ಪಕ್ಷದ ಕಾರ್ಯಕರ್ತನಾಗಿರೋ ಮತೀನ್ ಖಾನ್ ಬುರುಡೆ ಬಿಚ್ಚೋ ರೀತಿ ಹಲ್ಲೆ ಮಾಡಿದ್ದು ಅದೇ ಪಕ್ಷದ ಕಾರ್ಪೊರೇಟರ್ ನಜೀಮಾ ಬಾನು ಗಂಡ ಆಯೂಬ್ ಖಾನ್. ಶಾಸಕ ಜಮೀರ್ ಅಹಮದ್ ಅವರ ಬಲಗೈ ಬಂಟನಾಗಿರೋ ಅಯೂಬ್ ಖಾನ್ ಕಳೆದ ಬಿಬಿಎಂಪಿ ಚುನಾವಣೆಯಲ್ಲಿ ಹೆಂಡತಿಯನ್ನ ನಿಲ್ಲಿಸಿ ಗೆಲುವು ಸಾಧಿಸಿದ್ದ. ಟಿಪ್ಪು ನಗರ ನಿವಾಸಿಗಳು ಒಳ್ಳೆ ಕೆಲಸ ಮಾಡಲಿ, ಬಡವರ ಪಾಲಿಗೆ ಬೆಳಕಾಗಲಿ ಅನ್ನೋ ಕಾರಣಕ್ಕೆ ಅವರನ್ನ ಆಯ್ಕೆ ಮಾಡ್ತಾರೆ. ಆದರೆ ಈ ಪುಣ್ಯಾತ್ಮ ತಮ್ಮ ಪಕ್ಷದ ಕಾರ್ಯಕರ್ತನನ್ನೇ ಬುರುಡೆ ಬಿಚ್ಚು ಹಾಗೆ ಹೊಡೆದು ತಲೆ ಮರೆಸಿಕೊಂಡಿದ್ದಾನೆ. ನಿನ್ನೆ ಮಧ್ಯಾಹ್ನ ಟಿಪ್ಪು ನಗರದ ರಸ್ತೆ ಮಧ್ಯೆ ಅಯೂಬ್ ಖಾನ್ ಕಾರ್ ನಿಂತಿತ್ತು.
ಓಡಾಡೋ ಜನರಿಗೆ ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕೆ ಕಾರ್ ತೆಗೆದು ಸ್ವಲ್ಪ ಸೈಡ್ಗೆ ಹಾಕಿ ಅಂತ ಈ ಮತೀನ್ ಖಾನ್ ಹೇಳ್ತಾನೆ. ಅಷ್ಟೇ ನೋಡಿ ಅಯೂಬ್ ಖಾನ್ ಸೇರಿದಂತೆ ಅವನ ಸಹಚರರು ಮತೀನ್ ಖಾನ್ ಮತ್ತವರ ತಾಯಿಯ ಮೇಲೆ ಹಲ್ಲೆ ಮಾಡ್ತಾರೆ. ಆಕ್ಚುಲಿ ಅವರು ಬರೀ ಊಟ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅವ್ರು ಆಚೆ ಬಂದಿದ್ದು, ಅವ್ರ ಕಾರ್ ಮಧ್ಯದಲ್ಲಿ ನಿಂತ್ಕೊಂಡಿತ್ತಂತೆ. ಕಾರ್ನ ಸ್ವಲ್ಪ ಸೈಡ್ನಲ್ಲಿ ಮಾಡಿ ಅಂತ ಹೇಳಿದಕ್ಕೆ ಅವ್ರು ಬಂದು ಅವ್ರಿಗೆ ಹೊಡೆದ್ಬಿಟ್ಟಿದ್ದಾರೆ. ಉಪ್ಪರ್ ಮೇಲೆ ನಿಂತ್ಬಿಟ್ಟು ಎಲ್ಲರನ್ನ ಕಳ್ಸೋದು, ಹೊಡೀರಿ ಅಂತ ಎಲ್ಲರನ್ನ ಹೇಳಿ ಕಳ್ಸೋದು. ಅವ್ರು ಮಾತ್ರ ಮೇಲ್ಗಡೆ ನಿಂತ್ಕೊಂಡಿರ್ತಾರೆ. ಎಲ್ಲರ ಹತ್ರ ಟೂಲ್ಸ್ ಇಟ್ಟು ಕಳ್ಸ್ತಾರೆ ಅವರು. ಮತ್ತೆ ಎಲ್ಲರೂ ಲೇಡೀಸ್ ಹತ್ರನೂ ಟೂಲ್ಸ್ ಇರುತ್ತೆ ಅವ್ರ ಹತ್ರ. ಅವರು ಇವ್ರು ಕಾರ್ಪೊರೇಟರು ಮತ್ತೆ ಇವ್ರು ಎಜುಕೇಶನ್ ಚೇರ್ಮನ್ ಅವರು ನಾಜಿಮಾ ಖಾನಮ್ ಅಂತ ಅವ್ರ ಹೆಸರು. ಅವ್ರ ಅತ್ತೆನ ಇವರು ಅವ್ರ ಅಮ್ಮನ ಮತ್ತು ಹೊಡೆದಿದ್ದಾರೆ. ಆ ಹುಡುಗರ ಅಮ್ಮನ ಹೊಡೆದಿದ್ದಾರೆ. ಅವರು ಸೀರಿಯಸ್ ಆಗಿದ್ದಾರೆ ಇವಾಗ. ಅವ್ರು ಎಲ್ಲರೂ ಬಂದು ನಾಜಿಮಾ ಖಾನಮ್ ಇದಾರಲ್ಲ ಅವರು ಮತ್ತೆ ಅವರು ನಾಜ್ಮಿ ಅವರೆಲ್ಲ ಸೇರಿಸಿ ಅವ್ರ ಇನ್ಲಾಸ್ ಎಲ್ಲ ಸೇರಿಸಿ ಅವ್ರ ಹತ್ರ ಹೊಡೆದಿದ್ದಾರೆ. ಕಳ್ಳನಿಗೊಂದು ಪಿಳ್ಳೆನೆವ ಅನ್ನೋ ಹಾಗೆ ಹಲ್ಲೆ ಮಾಡೋದಕ್ಕೊಂದು ಕಾರಣ ಬೇಕಾಗಿತ್ತು. ಆದ್ರೆ ನಿಜವಾದ ಕಾರಣ ರಾಜಕೀಯ ವೈಷಮ್ಯ. ಜೆಡಿಎಸ್ ಪಕ್ಷದಲ್ಲಿರೋ ಇವರಿಬ್ಬರು ಈ ಹಿಂದೆ ಹಲವು ಸಲ ಗಲಾಟೆ ಮಾಡಿಕೊಂಡಿದ್ರು. ಸಣ್ಣ ಪುಟ್ಟ ವಿಚಾರಕ್ಕೂ ಇಬ್ಬರ ನಡುವೆ ಆಗಾಗ ಜಗಳ ನಡೀತಿರುತ್ತೆ. ಆದ್ರೆ ನಿನ್ನೆ ಮಧ್ಯಾಹ್ನ ಮತೀನ್ ಖಾನ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಮತೀನ್ ಖಾನ್ ನಿನ್ನೆ ಸ್ವಲ್ಪ ಯಾಮಾರಿದ್ರು ಸಾವು ಕಟ್ಟಿಟ್ಟ ಬುದ್ಧಿಯಾಗಿತ್ತು. ಆದ್ರೆ ಅದಕ್ಕೆ ಅವಕಾಶ ಮಾಡಿಕೊಡದ ಮತೀನ್ ಖಾನ್ ಧೈರ್ಯವಾಗಿ ಹೋರಾಟ ಮಾಡಿ ಪ್ರಾಣ ಉಳಿಸಿಕೊಂಡಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿರುವ ಮತೀನ್ ಖಾನ್ ಅನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಚಾಮರಾಜಪೇಟೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ನೋಡಿದ್ರಲ್ಲ ಅಧಿಕಾರ ಅನ್ನೋದು ಹೇಗೆಲ್ಲ ಮಾಡಿಸುತ್ತೆ ಅನ್ನೋದನ್ನ. ಆದ್ರೆ ಕಾನೂನು ಮಾತ್ರ ಎಲ್ರಿಗೂ ಒಂದೇ ಕಣ್ರಿ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ. ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.